ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ಹಗರಣ ಕೇಸ್ಗೆ ಸಂಬಂಧಿಸಿದಂತೆ ಲೂಟಿ ಮಾಡಿದ ಹಣವನ್ನ ಸ್ನೇಹಿತನ ಬಳಿ ಕೊಟ್ಟಿದ್ದ ಈ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್ ಸ್ನೇಹಿತನ ಕಾರು ಮತ್ತು ಫಾರ್ಮ್ ಹೌಸ್ನಲ್ಲಿ ದುಡ್ಡು ಇಟ್ಟಿದ್ದ. ನೆಲಮಂಗಲ ಫಾರ್ಮ್ ಹೌಸ್ನಲ್ಲಿ ಕಾರ್ನಲ್ಲಿದ್ದಂಥ 4 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. 2 ಸೂಟ್ ಕೇಸ್, 2 ಕ್ಯಾರಿ ಬ್ಯಾಗ್ಗಳಲ್ಲಿ ನಗದನ್ನು ಆರೋಪಿಗಳು ಇಟ್ಟಿದ್ರು. ಮೇ 30ರಂದು ಎಂಡಿ ಪದ್ಮನಾಭನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು. ಇನ್ನೊಂದು ಕಡೆಯಲ್ಲಿ ಈ ಅಕ್ರಮವಾದಂಥ ಹಣ ಎಲ್ಲ ಹೋಯಿತು? ಸಾಕಷ್ಟು ಜನರಿಗೆ ಇದರ ಪಾಲು ಹೋಗಿತ್ತು. 187 ಕೋಟಿಯಲ್ಲಿ. ಒಂದು ಕಡೆಯಲ್ಲಿ ಮಾಜಿ ಸಚಿವರ ಹೆಸರು, ಇನ್ನೊಂದು ಕಡೆಯಲ್ಲಿ ಶಾಸಕರ ಹೆಸರು, ಹಾಗೇನೆ ನಿಗಮದಲ್ಲಿದ್ದಂಥ ಅಧಿಕಾರಿಗಳ ಪಾಲು ಎಷ್ಟು? ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ 4 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಒಂದ್ ಕಡೆಯಲ್ಲಿ ಎಲ್ರಿಗೂ ಇರುವಂತ ಸರ್ವೇ ಸಾಮಾನ್ಯವಾದಂತ ಪ್ರಶ್ನೆ ಅಂತ ಹೇಳಿದ್ರೆ ದದ್ದಲ್ ಎಲ್ಲಿದ್ದಾರೆ? ನಿನ್ನೆ SIT ಮುಂದೆ ಹಾಜರಾಗಿದ್ರು, ನಿನ್ನೆ ವಿಚಾರಣೆಯನ್ನ ಎದುರಿಸಿದ್ರು, ಇವತ್ತು ಎಲ್ಲಿ ಹೋಗಿದ್ದಾರೆ? ತಮ್ದೇನು ತಪ್ಪಿಲ್ಲ ಅಂತ ಹೇಳಿದ್ರೆ ವಿಚಾರಣೆಗೆ ಹಾಜರಾಗಬಹುದಲ್ಲ, ಹೀಗ್ಯಾಕೆ ತಲೆಮರೆಸ್ಕೊಂಡಿದ್ದಾರೆ ಅವರು? ಸಂಪತ್, ಖಂಡಿತವಾಗ್ಲು ಈ ಒಂದು ಪ್ರಕರಣದಲ್ಲಿ ಬಹುಮುಖ್ಯವಾಗಿ 2 ಹೆಸರುಗಳು ಕೇಳಿ ಬಂದಿದ್ವು. ಒಂದು ಮಾಜಿ ಮಂತ್ರಿ ನಾಗೇಂದ್ರ, ಮತ್ತೊಂದು ಶಾಸಕ ಬಸನಗೌಡ ದದ್ದಲ್. ಈ 2 ಹೆಸರುಗಳು ದೊಡ್ಡ ಮಟ್ಟಕ್ಕೆ ಕೂಡ ಕೇಳಿ ಬಂದಿದ್ವು. SIT ರಚನೆ ಆದ ಮೇಲೆ ಇದುವರೆಗೂ ಕೂಡ 11 ಜನ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು SIT ತಂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆ ನಾಗೇಂದ್ರಗೆ, ಮತ್ತೊಂದು ಕಡೆ ದದ್ದಲ್ಗೂ ಕೂಡ ನೋಟಿಸನ್ನು ಕೊಟ್ಟು ಕರೆಸುವಂತಹ ಕೆಲಸವನ್ನು ಕೂಡ ಮಾಡಿದರು. 9ನೇ ತಾರೀಕು ಕೂಡ ನೋಟಿಸನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಆದರೆ ಅವತ್ತು ದದ್ದಲ್ ಮತ್ತು ನಾಗೇಂದ್ರಗೆ ED ಅಧಿಕಾರಿಗಳು ಶಾಕ್ ಕೊಡ್ತಾರೆ. ಬೆಳ್ಳಂಬೆಳಗ್ಗೆ ರಾಯಚೂರಿನ ಮನೆ ಆಗಿರ್ಬೋದು, ಬೆಂಗಳೂರಿನ ಮನೆ ಆಗಿರ್ಬೋದು, ಅಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ED ಅಧಿಕಾರಿಗಳು ಮಾಡ್ತಾರೆ. ಈ ಸಂದರ್ಭದಲ್ಲಿ 2 ದಿನಗಳ ಕಾಲ ಅವರು ಅಲ್ಲೇ ಲಾಕ್ ಆಗಿರ್ತಾರೆ. 2 ದಿನಗಳ ಕಾಲ ಅದಾದ ಮೇಲೆ ಮತ್ತೆ SIT ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿರುತ್ತೆ. ನಿನ್ನೆ ಯಾವಾಗ ನಾಗೇಂದ್ರ ಅವರನ್ನು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಪಿಕ್ ಮಾಡ್ತಾರೆ, ED ಅಧಿಕಾರಿಗಳು, ಆ ಸಂದರ್ಭದಲ್ಲಿ ಭಯದಿಂದಲೇ ತನ್ನನ್ನು ಏನಾದರೂ ಬಂಧಿಸಬಹುದು ಅನ್ನೋ ಒಂದು ಅನುಮಾನ ಮತ್ತು ಭಯದ ಮೇರೆಗೆ ದದ್ದಲ್ ನೇರವಾಗಿ SIT ಕಚೇರಿಗೆ ಹೋಗ್ತಾರೆ. SIT ಕಚೇರಿಗೆ ಹೋಗಿ ವಿಚಾರಣೆಯನ್ನು ಕೂಡ ಎದುರಿಸಿ ತದನಂತರ ಅಲ್ಲಿಂದ ಕಾಲ್ ಕಿತ್ತಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ, ಸಂಜೆ 7 ಗಂಟೆಯ ಮೇಲೆ ದದ್ದಲ್ ಬಂದಿದ್ದಂತಹ ಕಾರು, ಇನೋವಾ ಕಾರ್ ಏನಿದೆ, ಅದು ಮೊದಲನೆಯದಾಗಿ ಹೋಗುತ್ತೆ. ಆದರೆ ಆ ಇನೋವಾ ಕಾರ್ನಲ್ಲಿ ದದ್ದಲ್ ಇರೋದಿಲ್ಲ. ಅದಾದ ಮೇಲೆ ಒಂದು ಸಣ್ಣ ಕಾರಿನ ಮುಖಾಂತರವಾಗಿ ದದ್ದಲ್ ಅಲ್ಲಿಂದ ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು. ಪ್ರಮುಖವಾಗಿ ದದ್ದಲ್ ಮೀಡಿಯಾ ಮತ್ತು ED ಅಧಿಕಾರಿಗಳನ್ನು ಯಾಮಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಕೆಲಸವನ್ನು ಮಾಡಿದರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದೊಂದು ಭಾಗ. ಏನು ನಿನ್ನೆಯಿಂದಲೂ ಕೂಡ ಒಂದು ಶಾಸಕರ ಭವನ ಆಗಿರಬಹುದು ಮತ್ತು ವಿಧಾನಸೌಧ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ದದ್ದಲ್ಗಾಗಿ ಪರಿಶೀಲನೆ ನಡೆಸುವಂಥ ಮತ್ತು ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರ್ತಾರೆ. ಆದರೆ ದದ್ದಲ್ ಯಾವುದೇ ಕಾರಣಕ್ಕೂ ಕೂಡ ಲಾಕ್ ಆಗಿಲ್ಲ. ಇವತ್ತೂ ಕೂಡ ED ಅಧಿಕಾರಿಗಳ ಭಯದಿಂದಲೇ ದದ್ದಲ್ ಎಲ್ಲೋ ಎಸ್ಕೇಪ್ ಆಗಿದ್ದಾರೆ, ಎಲ್ಲೋ ಪರಾರಿಯಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ದದ್ದಲ್ಗಾಗಿ ED ಅಧಿಕಾರಿಗಳು ಕೂಡ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ದದ್ದಲ್ ಯಾವುದೇ ರೀತಿಯಲ್ಲೂ ಕೂಡ ಪತ್ತೆ ಆಗದೆ ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ED ಅಧಿಕಾರಿಗಳು ಕೂಡ ಈಗಾಗಲೇ ನಾಗೇಂದ್ರ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರಿಗೆ ಏನಾದರೂ ಈ ದದ್ದಲ್ ಎಲ್ಲಿದ್ದಾರೆ, ಎಲ್ಲಿ ಅವರು ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಕೆಲಸವನ್ನು ಅವರಿಂದಲೂ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ದದ್ದಲ್ಗಾಗಿ ನಿರಂತರ ಹುಡುಕಾಟದಲ್ಲಿ ED ಅಧಿಕಾರಿಗಳು ಕೂಡ ಇದ್ದಾರೆ. ಇವತ್ತು ಏನಾದರೂ ಸಿಗದೆ ಹೋದ್ರೂ ಕೂಡ ಸೋಮವಾರ ಅವರಿಗೆ ನೋಟಿಸನ್ನು ಕೊಡಲಾಗಿದೆ. ಸೋಮವಾರ ಅವರು SIT ಕಚೇರಿಗೆ ಆಗಮಿಸಿದ ಸಂದರ್ಭದಲ್ಲಿ ED ಅಧಿಕಾರಿಗಳು ಅಲ್ಲೇ ಅವರನ್ನು ಲಾಕ್ ಮಾಡಬಹುದಾಗಿದೆ. ಆದರೆ SIT ಕಚೇರಿಗೆ ಅವರು ಆಗಮಿಸ್ತಾರಾ ಇಲ್ವಾ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳು ಕೂಡ ಕಾರಣವಾಗ್ತಾ ಇದೆ. ಯಾಕಂತಂದರೆ ಅವರ ನಡೆ ಏನಿದೆ, ದದ್ದಲ್ ಅವರ ನಡೆ, ಒಂದು ಕಡೆ ಬೆಂಗಳೂರಿನಲ್ಲೂ ಇಲ್ಲ, ಮತ್ತೊಂದು ಕಡೆ ರಾಯಚೂರಿನ ಅವರ ನಿವಾಸ ಏನಿದೆ ಅಲ್ಲೂ ಕೂಡ ದದ್ದಲ್ ಇಲ್ಲ. ಹೀಗಾಗಿ ದದ್ದಲ್ ಎಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಹುಡುಕಾಟದಲ್ಲಿ ಅಧಿಕಾರಿಗಳು ಕೂಡ ಇರುವಂಥದ್ದು. ಇದೊಂದು ಭಾಗ. ಈ ಮತ್ತೊಂದು ಭಾಗ ಏನು ಅಂತಂದರೆ, ಈಗಾಗಲೇ ದದ್ದಲ್ಗಾಗಿ ಅಧಿಕಾರಿಗಳೇನು ಹುಡುಕಾಟ ಮಾಡ್ತಾ ಇದ್ದಾರಲ್ಲ, ಅಲ್ಲಿವರೆಗೂ ಕೂಡ
ಈಗ ದದ್ದಲ್ ಎಲ್ಲಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ದದ್ದಲನ್ನು ಕೂಡ ಲಾಕ್ ಮಾಡಿ ಇಡೀ ಕಚೇರಿಗೆ ಕರೆತಂದು ಇಲ್ಲಿ ಏನು ನಾಗೇಂದ್ರಗೆ ಕೇಳಲಾದಂತಹ ಪ್ರಶ್ನೆಗಳೇನಿದೆ ಅದೇ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳೋ ಮುಖಾಂತರವಾಗಿ ಈ ಒಂದು ಹವಾಲಾ ಹಣ ಮತ್ತು ಏನು ಲಿಕ್ವಿಡ್ ಕ್ಯಾಶ್ ಮುಖಾಂತರವಾಗಿ ಹಣವನ್ನು ಏನು ಪಡ್ಕೊಂಡಿರ್ತಾರಲ್ಲ ಆ ಹಿನ್ನೆಲೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಂಪತ್ ವಿಶ್ವನಾಥ್, ಇನ್ನೊಂದು ಕಡೆಯಲ್ಲಿ ದದ್ದಲ್ ಅವರ ಹುಡುಕಾಟಕ್ಕಾಗಿ ಇಡಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡಿಕೊಂಡಿದ್ದಾರೆ, ಏನೆಲ್ಲ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ? ಸಂಪತ್, ಸದ್ಯಕ್ಕೆ ಇಡಿ ಅಧಿಕಾರಿಗಳು ಈಗಾಗಲೇ ಮೊನ್ನೆ ಏನು ಕಾರ್ತಿಕ್ ಏನಿದ್ದಾನೆ ಅಂತಂದರೆ ದದ್ದಲ್ ಅವರ ಅಕ್ಕನ ಮಗ ಕಾರ್ತಿಕ್ ಆಗಿರ್ಬೋದು, ಮತ್ತೊಬ್ಬ ಪಂಪಣ್ಣ ಎಂಬ ಆರೋಪಿ ಏನಿದ್ದಾನೆ ಈತ ಹಣವನ್ನು ಪಡ್ಕೊಂಡಿದ್ದ 55 ಲಕ್ಷ ರೂಪಾಯಿ ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆತನನ್ನು ಕರೆದುಕೊಂಡು ಬಂದು ಇಬ್ಬರನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದರು. ಹೀಗಾಗಿ ದದ್ದಲ್ ಜೊತೆ ಸಂಪರ್ಕದಲ್ಲಿರುವಂಥವರು ಮತ್ತು ದದ್ದಲ್ ಜೊತೆ ಯಾರೆಲ್ಲ ನಿರಂತರವಾಗಿ ಆಪ್ತರಾಗಿರ್ತಾರೆ ಅವರನ್ನು ಕೂಡ ಸಂಪರ್ಕಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ದದ್ದಲ್ ಹುಡುಕಾಟದಲ್ಲಿರುವಂತಹ ಇಡಿ ಅಧಿಕಾರಿಗಳಿಗೆ ಅವರ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಹೀಗಾಗಿ ನಿರಂತರ ಶೋಧ ಕಾರ್ಯದಲ್ಲಿ ತೊಡ್ಕೊಂಡಿರುವಂಥದ್ದು. ಇನ್ನು ನೆಟ್ವರ್ಕ್ ಆಧಾರದ ಮೇಲೂ ಕೂಡ ಅವರನ್ನು ಹುಡುಕಬಹುದಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅಧಿಕಾರಿಗಳು ನಿರಂತರ ಹುಡುಕಾಟದಲ್ಲಿ ತೊಡ್ಕೊಂಡಿರುವಂಥದ್ದು. ಇವತ್ತು ಲಾಕ್ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸೋಮವಾರ ಅವರನ್ನು ಲಾಕ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಂಪತ್, ವಿಶ್ವನಾಥ್, ಇನ್ನೊಂದು ಕಡೆಯಲ್ಲಿ ನಿಗಮದ MD ಪದ್ಮನಾಭ್ ವಿಚಾರಕ್ಕೆ ಬರೋದಾದ್ರೆ, ಪದ್ಮನಾಭ್ ಈ ಹಣವನ್ನ ಹೋಗಿ ತನ್ನ ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿ ಇಟ್ಟಿದ್ದ, ಅದು ಕೂಡ ಕಾರ್ನಲ್ಲಿ ಹಣ ಇಟ್ಟಿದ್ದ. ಈ ಸಂದರ್ಭದಲ್ಲಿ ಎಷ್ಟು ಹಣ ಲಭ್ಯ ಆಗಿದೆ ಈಗ ತನಿಖಾಧಿಕಾರಿಗಳು? ಇನ್ನು ನಿಗಮದ MD ಪದ್ಮನಾಭ್ ಏನಿದ್ದಾನೆ ಈತ ಒಂದು ಫಾರ್ಮ್ ಹೌಸ್ನಲ್ಲಿ ಅಂದರೆ ನೆಲಮಂಗಲದ ಫಾರ್ಮ್ ಹೌಸ್ನಲ್ಲಿ 4 ಕೋಟಿ ರೂಪಾಯಿ ಇಟ್ಟಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅಲ್ಲೇ ಈ ಹಣವನ್ನು ಸೀಸ್ ಕೂಡ ಮಾಡಲಾಗಿದೆ. ಒಂದು ಆತನ ಸ್ನೇಹಿತನ ಕಾರ ಅಂತಂದರೆ ಮನೆಯ ಹೊರಗಡೆ ಇದ್ದಂತಹ ಸ್ನೇಹಿತನ ಕಾರ ಆಗಿರ್ಬೋದು, ಮತ್ತು ಆತನ ಫಾರ್ಮ್ ಹೌಸ್ ಏನಿದೆ ಅಲ್ಲೇ ಇಂತಿಷ್ಟು ಹಣವನ್ನು ಅಂತಂದರೆ 4 ಕೋಟಿಯಲ್ಲಿ ಇಂತಿಷ್ಟು ಹಣವನ್ನು 2 ಭಾಗವಾಗಿ ಇಡಲಾಗಿತ್ತು. 2 ಸೂಟ್ ಕೇಸ್ಗಳಲ್ಲಿ ಮತ್ತು 3 ಕೈಚೀಲಗಳಲ್ಲಿ ಹಣವನ್ನು ಇಡಲಾಗಿತ್ತು. ಹೀಗಾಗಿ ಖಚಿತ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸಿದಂತಹ ಅಧಿಕಾರಿಗಳು SIT ಅಧಿಕಾರಿಗಳು ಈಗಾಗಲೇ ಆ 4 ಕೋಟಿ ರೂಪಾಯಿ ಹಣವನ್ನು ಕೂಡ ಸೀಸ್ ಮಾಡಿಕೊಂಡು ಅದರ ಒಂದು ಹಿನ್ನೆಲೆಯನ್ನು ಕೂಡ ಜಾಲಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂತಂದರೆ ಈ ಸಾಲು ಪ್ರಶ್ನೆಗಳು, ಈ ಒಂದು ಅಮೌಂಟ್ ಎಲ್ಲಿಂದ ಬಂತು, ಇಷ್ಟೊಂದು ಹಣವನ್ನು ಫಾರ್ಮ್ ಹೌಸ್ನಲ್ಲಿ ಯಾಕೆ ಇಟ್ಟಿದ್ರಿ ಮತ್ತು ನಿಮ್ಮ ಸ್ನೇಹಿತನ ಕಾರ್ನಲ್ಲಿ ಯಾಕೆ ಇಟ್ಟಿದ್ರಿ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿಯೇ ಕೆಲವೊಂದು ಮಾಹಿತಿಗಳನ್ನು ನೀಡಿರುವಂಥದ್ದು. ಅಂತಂದರೆ ಇಂಡೈರೆಕ್ಟ್ಲಿ ಇಲ್ಲಿ ಗೊತ್ತಾಗ್ತಾ ಇರುವಂಥ ಮಾಹಿತಿ ಏನು ಅಂತಂದರೆ ನಾಗೇಂದ್ರ ಮತ್ತು ದದ್ದಲ್ ವಿಚಾರವಾಗಿ ಅದೇ ಸಂದರ್ಭದಲ್ಲಿ, ಯಾಕಂತಂದರೆ ಈ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡುವಂತಹ ಸಂದರ್ಭದಲ್ಲಿ ಮೊದಲಿಗೆ ನಾಗೇಂದ್ರ ಒತ್ತಡ ಹಾಕಿದಾಗ ಬೇರೆ ಬೇರೆ ಖಾತೆಗಳನ್ನು ಏನು ನಕಲಿ ಖಾತೆಗಳನ್ನೇನು ತೆರೆದಿದ್ರಲ್ಲ ಆ ಖಾತೆಗಳನ್ನು ತೆಗೆಯೋದಕ್ಕೆ ಮೊದಲೇದಾಗಿ ಇವರು ನಿರಾಕರಣೆ ಮಾಡಿರ್ತಾರೆ. ಆದರೆ ತೀವ್ರ ಒತ್ತಡವನ್ನು ಹೇರಿದಂತಹ ಸಂದರ್ಭದಲ್ಲಿ ನಕಲಿ ಖಾತೆಗಳನ್ನು ತೆರೆದಿದ್ರು ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಹೀಗಾಗಿ ಆ ಸಂದರ್ಭದಲ್ಲೇ ನಾಗೇಂದ್ರ ಮತ್ತು ದದ್ದಲ್ ಅವರ ಹೆಸರನ್ನು ಇವರು ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಹೀಗಾಗಿ ಈ ಒಂದು ಲಿಕ್ವಿಡ್ ಅಮೌಂಟ್ ಏನಿದೆ ಇಲ್ಲಿ ರಾಜ್ಯದಲ್ಲಿ ಕೆಲವೊಬ್ಬರೇನು ಹಂಚ್ಕೊಂಡಿದ್ದಾರಲ್ಲ ಆ ಎಲ್ಲ ಅಮೌಂಟ್ನಲ್ಲೂ ಕೂಡ ಪದ್ಮನಾಭ್ಗೂ ಕೂಡ ಪಾಲಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಇದೇ ಆ್ಯಂಗಲ್ನಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಮತ್ತು ಯಾರೆಲ್ಲ ಈ ಹಣವನ್ನು ಹಂಚಿಕೊಂಡಿದ್ದಾರೆ, ನಿಗಮದಿಂದ ಹೈದರಾಬಾದ್ಗೆ ಹೋದಂತಹ ಹಣವನ್ನು ಲಿಕ್ವಿಡ್ ಹಣದ ಮುಖಾಂತರವಾಗಿ ತರಿಸ್ಕೊಂಡು ಯಾರೆಲ್ಲ ನೀವು ಹಂಚ್ಕೊಂಡಿದ್ರಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇದುವರೆಗೂ ಹಣ ಏನು ಸೀಸ್ ಮಾಡಿದಾರಲ್ಲ ಆ ಹಣದ ಮೂಲವನ್ನು ಹುಡುಕಾಡುವಂತಹ ಕೆಲಸ ಮತ್ತು ಯಾರೆಲ್ಲ ಹಂಚ್ಕೊಂಡಿದ್ದಾರಲ್ಲ ಅವರನ್ನೆಲ್ಲರೂ ಕೂಡ ಎಳೆತಂದು ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಇಡಿ ಅಧಿಕಾರಿಗಳಾಗಿರ್ಬೋದು ಮತ್ತು SIT ತಂಡ ಮಾಡ್ತಾ ಇರುವಂಥದ್ದು. ಸಂಪತ್, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.